ವಿದ್ಯಾರ್ಥಿಗಳ ನಮಸ್ಕಾರ. ಕನ್ನಡ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಕೇಶವಾನಂದ ಭಾರತಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇವೆ. ಬಹಳಷ್ಟು ಬಾರಿ ನಾವು ಪಾಠ ಮಾಡುವಾಗ ನೀವೆಲ್ಲ ಕೇಳ್ತಾ ಇದ್ರಿ, ಕೇಶವಾನಂದ ಭಾರತಿ ಪ್ರಕರಣ ಅಂತ. ನಾನಂತೂ ಸಿಕ್ಕಾಪಟ್ಟೆ ಬಾರಿ ಹೇಳಿದ್ದೀನಿ ಅದರ ಬಗ್ಗೆ. ಹಾಗಾದ್ರೆ ಏನದು ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಪ್ರಜಾವಾಣಿಯಲ್ಲಿ ಒಂದು ಅದ್ಭುತವಾದಂತಹ ಲೇಖನ ಬಂದಿತ್ತು. ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಲೇಖನ. ಅದನ್ನ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೇನೆ. ಸಂವಿಧಾನದ ಪಾರಮ್ಯ ಎತ್ತಿ ಹಿಡಿದ ಕೇಶವಾನಂದ ಭಾರತಿ ತೀರ್ಪಿಗೀಗ ಸುವರ್ಣ ಸಂಭ್ರಮ. ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿ ಪದಗಳ ಬಳಕೆಯನ್ನು ನೀವು ಕೂಡ ಕಲಿಬೇಕು. ಸಂವಿಧಾನದ ಪಾರಮ್ಯ, ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಎತ್ತಿ ಹಿಡಿದ ಕೇಶವಾನಂದ ಭಾರತಿ ಪ್ರಕರಣ. ಹಾಗೇನೆ ದಾರಿದೀಪವಾದ ಮಹತ್ವದ ತೀರ್ಪು, ಒಂದು ದಾರಿದೀಪ ಆಯಿತು ಅದು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಅನ್ನೋದನ್ನ ಅವರಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ತುಂಬಾ ಸರಳವಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವ್ಯಕ್ತಿಗಳ ಜೀವನದಲ್ಲಿ, ಸಂಸ್ಥೆಗಳ ಇತಿಹಾಸದಲ್ಲಿ ರಜತ ಮಹೋತ್ಸವ, ಸುವರ್ಣ ಮಹೋತ್ಸವದಂತಹ ಆಚರಣೆಗಳು ಸಾಮಾನ್ಯ. ಇಡೀ ದೇಶವೇ ಈಗ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಇದೇ ಏಪ್ರಿಲ್ 24ರಂದು ದೇಶದ ಮತ್ತೊಂದು ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಅದು ಸುವರ್ಣ ಮಹೋತ್ಸವದ ಸಂಭ್ರಮ. ಆದರೆ ಇದು ಸದ್ದು ಮಾಡಬೇಕಾದ ವಲಯದಲ್ಲಿ ಸದ್ದು ಮಾಡದೆ ತನ್ನಂಗಳದಲ್ಲಿ ಆಚರಿಸಿಕೊಂಡು ಅದರ ಮಹತ್ವವನ್ನು ಸಾರಿತು ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಕೇಶವಾನಂದ ಭಾರತಿ ಪ್ರಕರಣಕ್ಕೆ 50 ವರ್ಷಗಳಾಯಿತು. ಅದು ದೇಶದ ತುಂಬಾ ಎಲ್ಲ ಸುದ್ದಿ ಆಗಬೇಕಾಗಿತ್ತು, ಆದ್ರೆ ಆಗಲಿಲ್ಲ. ಕೆಲವೊಂದು ಬುದ್ಧಿವಂತರಿಗೆ ಮತ್ತು ನ್ಯಾಯಾಂಗ ಕ್ಷೇತ್ರದಲ್ಲಿ ಮಾತ್ರ ಅದು ತಲುಪಿತು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗೇನೆ ಈ ಸಂಭ್ರಮ, ಈ ಆಚರಣೆಯು ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದ ತೀರ್ಪು ಹೊರಬಿದ್ದು 50 ವರ್ಷಗಳು ಸಂದಿವೆ ಎಂಬ ಕಾರಣಕ್ಕೆ. ಅಂದ್ರೆ ಒಂದು ಮಹತ್ವದ ತೀರ್ಪು ಅದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ. ನೋಡಿ, ಇಲ್ಲಿ ಈ ಲೈನ್ಗಳು ನೀವು ಇದನ್ನ ಬರ್ಕೊಂಡು ಇಟ್ಕೊಳ್ಬಹುದು. ಬೇಕಾದ್ರೆ ಒಂದು ಪ್ರತ್ಯೇಕವಾಗಿ ಬುಕ್ ಮಾಡಿ, ಪ್ರಜಾವಾಣಿ ಇಂಪಾರ್ಟೆಂಟ್ ಲೈನ್ಸ್ ಅಥವಾ ವರ್ಡ್ಸ್ ಅಂತ ಹೇಳಿ ಒಂದು ಸ್ಪೈರಲ್ ಬೈಂಡ್ ಬುಕ್ ಅಥವಾ ಒಂದು 50 ಪುಟಗಳ ಒಂದು ಬುಕ್ ಮಾಡ್ಕೊಳ್ಳಿ. ಅದರಲ್ಲಿ ಈ ರೀತಿ ಲೈನ್ಗಳು ಬಂದ್ರೆ ಬರ್ಕೊಂಡು ಇಟ್ಕೊಳ್ಳೋದು, ಆಗಾಗ ಓದ್ತಾ ಇರೋದು. ಅದನ್ನ ಮೇನ್ಸ್ ನಲ್ಲಿ ನೀವು ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡಿದ್ರು ಕೂಡ ನಿಮ್ಗೆ ಅದ್ಭುತವಾದ ಅಂಕ ಬರುತ್ತೆ. ಏನ್ ಹೇಳ್ತಾರೆ ನೋಡಿ, ಇದು ಅಪರೂಪವಷ್ಟೇ ಅಲ್ಲ, ಅತಿ ಮಹತ್ವದ್ದು. ಏಕೆಂದರೆ ಇದು ಸಂವಿಧಾನದ ಪಾರಮ್ಯವನ್ನ ಎತ್ತಿ ಹಿಡಿದು ಶಾಸಕಾಂಗಕ್ಕೆ ಲಕ್ಷ್ಮಣ ರೇಖೆ ಎಳೆದು ಅದರ ಮಿತಿಯನ್ನ ನಿಗದಿಪಡಿಸಿದ ತೀರ್ಪು. ನೋಡಿ, ಇದು ಅಪರೂಪ ಅಷ್ಟೇ ಅಲ್ಲ, ಅತಿ ಮಹತ್ವದ್ದು ಕೂಡ ಹೌದು. ಯಾಕಂದ್ರೆ ಇದು ಸಂವಿಧಾನದ ಪಾರಮ್ಯವನ್ನ ಎತ್ತಿ ಹಿಡಿದು, ಸಂವಿಧಾನದ ಸುಪ್ರೀಮಸಿಯನ್ನ ಎತ್ತಿ ಹಿಡಿದು ಶಾಸಕಾಂಗಕ್ಕೆ, ಲೆಜಿಸ್ಲೇಟಿವ್ ಬಾಡಿಗೆ ಲಕ್ಷ್ಮಣ ರೇಖೆಯನ್ನ ಎಳೆದು ಅದರ ಮಿತಿಯನ್ನ ನಿಗದಿಪಡಿಸಿದಂತಹ ತೀರ್ಪು. ಇವುಗಳನ್ನ ಎಲ್ಲಿ ನೀವು ಬಳಸಬೇಕಾಗತ್ತೆ? ಎಸ್ಸೆ ಬರೆಯುವಾಗ ಈ ರೀತಿ ಪದಗಳನ್ನ ಬಳಸಬೇಕಾಗತ್ತೆ. GS ನಲ್ಲಿ ನಿಮ್ಗೆ ಇಷ್ಟೆಲ್ಲ ಅವಕಾಶ ಸಿಗಲ್ಲ, ಆದ್ರೆ ಪ್ರಬಂಧ ಬರೆಯುವಾಗ ಈ ರೀತಿ ಪದಗಳ ಬಳಕೆಯನ್ನ ಮಾಡಬೇಕಾಗತ್ತೆ. ಶಾಸಕಾಂಗಕ್ಕೆ ಲಕ್ಷ್ಮಣ ರೇಖೆಯನ್ನು ಎಳಿತು ಅಂದ್ರೆ ನೀವು ಇಷ್ಟೇ, ನಿಮ್ಮ ಒಂದು ಮಿತಿ ಇಲ್ಲಿಗೆ ಇದೆ ಅಂತ ಈ ಒಂದು ತೀರ್ಪಿನಿಂದ ಹೇಳಲಾಯಿತು. ಹಾಗೇನೆ ಸಂವಿಧಾನದ ಮೂಲ ಸ್ವರೂಪವನ್ನ ಬದಲಾವಣೆ ಮಾಡಲು ಆಸ್ಪದ ಕೊಡದೆ, ಸಂವಿಧಾನದ ಮೂಲ ಸ್ವರೂಪ ಏನಿದೆಯಲ್ಲ, ನಾವು ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಅದರ ಬದಲಾವಣೆಗೆ ಅವಕಾಶ ಮಾಡಿಕೊಡದೆ ಸಂವಿಧಾನದ ನಿರ್ವಚನಕಾರರಿಗೆ ದಾರಿದೀಪವಾಗಿ ಮಾರ್ಗದರ್ಶನ ನೀಡುತ್ತಾ ಬಂದಿರುವಂತಹ ತೀರ್ಪು. ಸಂವಿಧಾನದ ನಿರ್ವಚನಕಾರರು ಅಂದ್ರೆ ಯಾರು? ಸಂವಿಧಾನ ಅಂದ್ರೆ ಏನು ಅಂತ ತಿಳಿಸಿಕೊಡ್ತಾ ಇರ್ತಾರಲ್ಲ, ಅವರಿಗೆ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ಇರುವಂತಹ ಒಂದು ತೀರ್ಪು ಅಂತ ಅಂದ್ರೆ ಅದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇರುವಂತಹ ತೀರ್ಪು ಅಂತ ಹೇಳ್ತಾರೆ. ಸರಿ, ಸುಪ್ರೀಂ ಕೋರ್ಟ್ ತನ್ನ ವೆಬ್ಸೈಟ್ ನಲ್ಲಿ ಇದಕ್ಕಾಗಿ ಒಂದು ಜಾಲಪುಟವನ್ನ ಮೀಸಲಿಡುವ ಮೂಲಕ ಮಹತ್ವದ ಈ ತೀರ್ಪನ್ನ ಜನರ ಬಳಿಗೆ ತರುವ ಪ್ರಯತ್ನವನ್ನ ಮಾಡಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ನಲ್ಲಿ ಇದಕ್ಕೋಸ್ಕರನೇ ಅಂತ ಒಂದು ವೆಬ್ಸೈಟ್ ಇದೆ ಅಂತೆ. ಈ ತೀರ್ಪನ್ನು ಜನರ ಬಳಿಗೆ ತರುವ ಪ್ರಯತ್ನ ಮಾಡಿದೆ. ಈ ತೀರ್ಪಿಗೆ ರಾಜಕಾರಣವಾದ ವ್ಯಾಜ್ಯ, ಅದರ ವಿವರಗಳು, ಸಂಬಂಧಪಟ್ಟ ದಾಖಲೆಗಳು ಮತ್ತು ಇತರ ಎಲ್ಲ ವಿವರಗಳನ್ನ ಕೂಡ ಇದು ಒಳಗೊಂಡಿದೆ. ಆ ವೆಬ್ಸೈಟ್ ನಲ್ಲೆಲ್ಲ ಬರೆದಿದ್ದಾರೆ. ಈ ಸಂಬಂಧ ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ಬಿಡುಗಡೆ ಮಾಡಿದೆ, ಒಂದು ಡಾಕ್ಯುಮೆಂಟರಿಯನ್ನು ಕೂಡ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿದೆ. ಇಂತಹ ಮಹತ್ವದ ಐತಿಹಾಸಿಕ ತೀರ್ಪಿಗೆ ಮೂಲವಾದದ್ದು ಕೇರಳದ ಎಡನೀರು ಮಠದ ಸ್ವಾಮೀಜಿ ಕೇಶವಾನಂದ ಭಾರತಿ ಅವರು ಕೇರಳ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ದಂತಹ ಅರ್ಜಿ. ಆ ಎಡನೀರು ಮಠದ ಸ್ವಾಮೀಜಿ ಇದ್ರಲ್ಲ, ಅವರು ಕೇರಳ ಸರ್ಕಾರದ ಕ್ರಮದ ವಿರುದ್ಧ ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದರ ಕುರಿತು ಇದೊಂದು ತೀರ್ಪು ಬಂದಿತ್ತು. ಏಕಿದಕ್ಕೆ ಇಷ್ಟೊಂದು ಮಹತ್ವ ಎಂದು ತಿಳಿಯಬೇಕಾದರೆ ಈ ವ್ಯಾಜ್ಯಕ್ಕೆ ಕಾರಣವಾದ ಸರ್ಕಾರದ ಕ್ರಮದ ವಿವರವನ್ನ ತಿಳಿಯಬೇಕು. ಕೇರಳ ಸರ್ಕಾರವು 1969ರಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೊಳಿಸಿತು. ಲ್ಯಾಂಡ್ ರಿಫಾರ್ಮ್ ಕಾಯ್ದೆಯನ್ನ ಜಾರಿಗೊಳಿಸಿತು 1969ರಲ್ಲಿ. 1970ರಲ್ಲಿ ಅದು ಧಾರ್ಮಿಕ ಸಂಸ್ಥೆಗಳು ಸ್ವಾಮ್ಯ ಹೊಂದಬಹುದಾದ ಭೂಮಿಯ ಮಿತಿಯನ್ನು ನಿಗದಿಪಡಿಸಿತು. 1969ರಲ್ಲಿ ಏನ್ ಮಾಡ್ತು ಕೇರಳ ಸರ್ಕಾರ ಅಂತ ಅಂದ್ರೆ,
ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿಗೆ ತರುತ್ತೆ. ಅದಾದ ನಂತರ 1970ರಲ್ಲಿ ಏನ್ ಮಾಡ್ತು ಅಂದ್ರೆ, ಈ ಒಂದು ಧಾರ್ಮಿಕ ಸಂಸ್ಥೆಗಳಿರ್ತಾರಲ್ಲ, ಮಠಗಳು, ಮಠಮಾನ್ಯಗಳು ಅಥವಾ ಗುಡಿ ಗುಂಡಾರಗಳು ಇವೆಲ್ಲ ಇರುತ್ತಲ್ಲ, ಇವುಗಳು ಎಷ್ಟೊಂದು ಭೂಮಿಯನ್ನ ಹೊಂದಬಹುದು ಅದಕ್ಕೆ ಒಂದು ಮಿತಿಯನ್ನ ನಿಗದಿಗೊಳಿಸ್ತು, ಒಂದು ಲಿಮಿಟ್ ಅನ್ನ ಸೆಟ್ ಮಾಡ್ತು. ಅಂದ್ರೆ ಉದಾಹರಣೆಗೆ ಒಂದು ಮಠ ಇಷ್ಟೇ ಒಂದು 10 ಎಕರೆ ಭೂಮಿಯನ್ನ ಹೊಂದಿರಬೇಕು, 100 ಎಕರೆ ಭೂಮಿಯನ್ನ ಹೊಂದಿರಬೇಕು. ಹೀಗಾಗಿ ಈ ಒಂದು ಸರ್ಕಾರದ ಕ್ರಮ ದೊಡ್ಡ ಭೂ ಹಿಡುವಳಿದಾರರಿಂದ ಭೂಮಿಯನ್ನ ವಶಪಡಿಸಿಕೊಂಡು ಭೂರಹಿತ ಬಡವರಿಗೆ ಹಂಚಿಕೆ ಮಾಡುವಂತ ಯೋಜನೆ ಆಗಿತ್ತು. ಯಾರಿಗೆ ಭೂಮಿ ಇರ್ಲಿಲ್ವೋ ಅವ್ರಿಗೆ ಇದನ್ನ ಕೊಡುವಂತಹ ಯೋಜನೆ ಆಗಿತ್ತು. ಆಗ ಕೇರಳದ ಒಂದು ಎಡನೀರು ಮಠ ಇತ್ತಲ್ಲ, ಆ ಮಠದ ಮುಖ್ಯಸ್ಥರಾಗಿದ್ದಂತಹ ಮಠಾಧೀಶರಾಗಿದ್ದಂತಹ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ಸರ್ಕಾರದ ಈ ಕ್ರಮದ ಸಾಂವಿಧಾನಿಕತೆಯನ್ನು ಪ್ರಶ್ನಿಸಿ ಕೇರಳ ಹೈಕೋರ್ಟ್ ನಲ್ಲಿ ವ್ಯಾಜ್ಯ ಹೂಡ್ತಾರೆ. ಅಂದ್ರೆ ಸರ್ಕಾರದ ಒಂದು ಈ ನಿಯಮ ತಂದ್ರಲ್ಲ, ಸರ್ಕಾರದವರು ಕಾಯ್ದೆ ತಂದಿದ್ದಾರೆ, ಇದು ಸಂವಿಧಾನ ಬಾಹಿರ ಅಂತ ಅವರು ಕೋರ್ಟ್ಗೆ ಹೋಗ್ತಾರೆ. ಯಾರು? ಸ್ವಾಮೀಜಿಗಳು. ಆ ಅವಧಿಯಲ್ಲಿ ಏನಾಯ್ತು ಅಂತ ಅಂದ್ರೆ, ಸಂವಿಧಾನಕ್ಕೆ 24, 25, 29ನೇ ತಿದ್ದುಪಡಿಗಳನ್ನ ಮಾಡಲಾಗಿತ್ತು. ಇವು ವಿಧಿಗಳಲ್ಲ, ತಿದ್ದುಪಡಿಗಳು. ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಗಿತ್ತು. 24ನೇ ತಿದ್ದುಪಡಿಯು ನ್ಯಾಯಾಂಗದ ಅಧಿಕಾರವನ್ನ ಮೊಟಕುಗೊಳಿಸುವ ಮತ್ತು ನ್ಯಾಯಾಂಗದ ನ್ಯಾಯಿಕ ವಿಮರ್ಶೆಯನ್ನ, ನ್ಯಾಯಿಕ ಪುನರವಲೋಕನ, ಜುಡಿಷಿಯಲ್ ರಿವ್ಯೂ ಅಂತ ಏನ್ ಕರಿತೀವಲ್ಲ, ಅದರ ವ್ಯಾಪ್ತಿಯನ್ನ ಸೀಮಿತಗೊಳಿಸುವ ಉದ್ದೇಶವನ್ನು ಹೊಂದಿತ್ತು. ಆರ್ಟಿಕಲ್ 25 ಮತ್ತು 24 ಏನಂದ್ರೆ, ನ್ಯಾಯಾಂಗ ಜುಡಿಷಿಯಲ್ ರಿವ್ಯೂ ಅನ್ನ ಒಂದು ಮಿತಿಯನ್ನು ಒಳಗೊಂಡಿತ್ತು. ಅದು ಸರ್ಕಾರ ಮಾಡುವ ಎಲ್ಲಾ ಕಾಯ್ದೆಗಳನ್ನ ನ್ಯಾಯಾಂಗ ವಿಮರ್ಶೆ ಮಾಡೋ ಹಾಗಿಲ್ಲ ಅಂತ ಒಂದು 24ನೇ ತಿದ್ದುಪಡಿ ಪ್ರಕಾರ ಹೇಳಲಾಗಿತ್ತು. ಆಗ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರು ಇರ್ತಾರೆ. ಹಾಗೇನೆ 25 ಮತ್ತು 29ನೇ ತಿದ್ದುಪಡಿಗಳು ತನ್ನಿಚ್ಛೆಯ ಧರ್ಮವನ್ನು ಅನುಸರಿಸುವ ಮತ್ತು ಪ್ರಚಾರ ಮಾಡುವ, ಧಾರ್ಮಿಕ ವ್ಯವಹಾರಗಳನ್ನು ನಡೆಸುವ ನಾಗರಿಕ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಧಿಕಾರವನ್ನು ಸಂಸತ್ತಿಗೆ ಮಾಡಿದ ತಿದ್ದುಪಡಿಗಳಾಗಿದ್ದವು. ಈ ಒಂದು 25 ಮತ್ತು 29ನೇ ತಿದ್ದುಪಡಿಗಳು ಇದ್ವಲ್ಲ, ಸಂವಿಧಾನದ ತಿದ್ದುಪಡಿಗಳು, ಇವೇನ್ ಮಾಡಿದ್ವು ಅಂದ್ರೆ, ಒಬ್ಬ ವ್ಯಕ್ತಿಯ ಧರ್ಮವನ್ನ ಅನುಸರಿಸುವ ಮತ್ತು ಪ್ರಚಾರ ಮಾಡುವ ಮತ್ತು ಧಾರ್ಮಿಕ ವ್ಯವಹಾರಗಳನ್ನ ನಡೆಸುವ ನಾಗರಿಕ ಮೂಲಭೂತ ಹಕ್ಕುಗಳನ್ನ ಮೊಟಕುಗೊಳಿಸುವ ಅಧಿಕಾರ ಹೊಂದಿದ್ದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಮೂಲಭೂತ ಹಕ್ಕುಗಳಲ್ಲಿ ಸಂವಿಧಾನದ ಆರ್ಟಿಕಲ್ಗಳು ಬರುತ್ತೆ, 26, 25, 30, 29 ಇವೆಲ್ಲ ಬರುತ್ತೆ, ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿ. ಅವುಗಳನ್ನೆಲ್ಲವನ್ನು ಕೂಡ ಮೊಟಕುಗೊಳಿಸುವಂತ ಅಧಿಕಾರವನ್ನ ಹೊಂದಿದ್ವು. ಯಾವು? 25 ಮತ್ತು 29ನೇ ತಿದ್ದುಪಡಿಗಳು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಾಗಿತ್ತಲ್ಲ ಅದು. ಹಾಗಾಗಿ ಅದರ ವಿರುದ್ಧ ಏನ್ ಮಾಡಿದ್ರು ಅಂತ ಅಂದ್ರೆ, ಇವರು ಈ ಒಂದು ತಿದ್ದುಪಡಿಗಳು ಸಂವಿಧಾನದ ಮೂಲ ಸಂರಚನೆಯನ್ನ ಉಲ್ಲಂಘಿಸುತ್ತವೆ ಅನ್ನೋ ಕಾರಣದಿಂದ ಅದರ ಸಿಂಧುತ್ವವನ್ನ ಯಾರು ಪ್ರಶ್ನಿಸಿದ್ರು? ಕೇಶವಾನಂದ ಭಾರತಿಯವರು ಹೈಕೋರ್ಟ್ ನಲ್ಲಿ ವಾದ ಮಾಡಿದ್ರು. ಅವರ ವಾದ ಏನಾಗಿತ್ತು ಅಂದ್ರೆ, ಸರ್ಕಾರದ ಈ ಕ್ರಮ ಸಂವಿಧಾನ ತನಗೆ ನೀಡಿರುವ ಕೆಲವೊಂದು ಹಕ್ಕುಗಳನ್ನ ಕಸಿದುಕೊಳ್ಳುತ್ತದೆ. ಹಾಗೇನೆ ಸಂವಿಧಾನ ಪ್ರತಿಯೊಬ್ಬರಿಗೂ ತನ್ನಿಚ್ಛೆಯ ಧರ್ಮವನ್ನು ಅನುಸರಿಸುವ ಮತ್ತು ಪ್ರಸಾರ ಮಾಡುವ, ಧಾರ್ಮಿಕ ವ್ಯವಹಾರಗಳನ್ನ ನಡೆಸುವ ಹಕ್ಕನ್ನ, ಸಮಾನತೆಯ ಹಕ್ಕನ್ನ, ಆಸ್ತಿಯನ್ನು ಗಳಿಸುವ ಹಕ್ಕನ್ನ ನೀಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಸಂವಿಧಾನದಲ್ಲಿ ಏನ್ ನೀಡಲಾಗಿದೆ ಅಂದ್ರೆ, ಅವನು ತನ್ನ ಧರ್ಮವನ್ನ ಪಾಲಿಸಬಹುದು, ಪ್ರಚಾರ ಮಾಡಬಹುದು, ಅದರ ಒಂದು ಧರ್ಮ ಪ್ರಸರಣಕ್ಕೆ ಆಸ್ತಿಯನ್ನು ಕೂಡ ಮಾಡಬಹುದು ಅಂತ ಹೇಳಿತ್ತು. ಆದ್ರೆ ಈ ಸರ್ಕಾರದ ಕ್ರಮ ಇತ್ತಲ್ಲ, 1970ರಲ್ಲಿ ಕೇರಳ ಸರ್ಕಾರ ಕಾಯ್ದೆಯನ್ನ ತಂದಿತ್ತು. ಅಂದ್ರೆ ಒಂದು ಮಿತಿಯನ್ನ ಹೇರಿದ್ರು ಅವರು. ಈ ಒಂದು ಧರ್ಮ ಸಂಸ್ಥೆಗಳು ಅವ್ರು ಏನ್ ಮಾಡ್ಬೋದು, ಇಷ್ಟೇ 10 ಎಕರೆ ಭೂಮಿನೇ ಇರ್ಬೇಕು, ಅವ್ರಿಗೆ 100 ಎಕರೆನೇ ಇರ್ಬೇಕಂತ ಏನ್ ಲಿಮಿಟ್ ತಂದ್ರಲ್ಲ, ಇದು ತಪ್ಪು, ನಾನು ಹೆಚ್ಚಿಗೆ ಗಳಿಸಬಹುದಲ್ಲ ಅಂತ ಇವ್ರು ಏನ್ ಮಾಡಿದ್ರು, ಪ್ರಕರಣವನ್ನ ಕೋರ್ಟ್ಗೆ ದಾಖಲಿಸಿದ್ರು. ಆಗ ಒಂದು ವೇಳೆ ಸಂಸತ್ತಿನ ಈ ಅಧಿಕಾರಗಳನ್ನ ಪ್ರಶ್ನಿಸದೇ ಇದ್ದಿದ್ರೆ, ಈ ಒಂದು ಕೇಸನ್ನ ಹಾಕದೇ ಇದ್ದಿದ್ರೆ ಮತ್ತು ಈ ತಿದ್ದುಪಡಿಗಳಿಂದ ಸಂಸತ್ತಿಗೆ ದೊರೆತ ಅಧಿಕಾರಗಳನ್ನ ಪ್ರಶ್ನಾತೀತವಾಗಿ ಚಲಾಯಿಸಲು ಅವಕಾಶ ಇದ್ದದ್ದೇ ಆಗಿದ್ರೆ, ಅಕಸ್ಮಾತ್ ಈ ಒಂದು ತಿದ್ದುಪಡಿಗಳನ್ನ ಏನ್ ಮಾಡಿತ್ತಲ್ಲ ಕೇಂದ್ರ ಸರ್ಕಾರ, ಇಂದಿರಾ ಗಾಂಧಿ ಅವ್ರ ಸರ್ಕಾರ, ಅದನ್ನ ಪ್ರಶ್ನೆ ಮಾಡದೇ ಇದ್ದಿದ್ರೆ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವಿರುತ್ತದೆ ಎಂದೇ ಆಗಿದ್ದರೆ, ಈಗಿನ ರಾಜಕೀಯ ಸಂದರ್ಭದಲ್ಲಿ ಆಗಬಹುದಾಗಿದ್ದ ಪಲ್ಲಟವನ್ನ ಯಾರು ಊಹಿಸಬಹುದಾಗಿರುವಂತದ್ದು. ಅಂದ್ರೆ ಇದನ್ನ ಯಾರು ಕೂಡ ಪ್ರಶ್ನೆ ಮಾಡದೇ ಇದ್ದಿದ್ರೆ ಆಗ ಇಲ್ಲಿವರೆಗೂ ಎಂತೆಂತ ಕಾಯ್ದೆಗಳು ಬರ್ತಾ ಇದ್ವು ದೇಶದಲ್ಲಿ ಅಂತ ಹೇಳಿದ್ರು. ಅಂದ್ರೆ ಸಂವಿಧಾನವನ್ನ ಹೇಗೆ ಬೇಕೋ ಸಂಸತ್ನವ್ರು ಹಾಗೆ ತಿದ್ದುಪಡಿ ಮಾಡ್ತಾ ಹೋಗಿದ್ರೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅದನ್ನ ಈ ಒಂದು ತೀರ್ಪಿನಲ್ಲಿ ತಡೆ ಹಿಡಿಯಲಾಗಿತ್ತು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಹಾಗೇನೆ ಕೇಶವಾನಂದ ಭಾರತಿಯವರು ಸಲ್ಲಿಸಿದ ಅರ್ಜಿಗೆ ಸಂಬಂಧಿಸಿದಂತೆ 3 ಮುಖ್ಯ ಸಾಂವಿಧಾನಿಕ ಕಾನೂನು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಬಗೆಹರಿಸಬೇಕಾಗಿತ್ತು. 3 ಮುಖ್ಯ ಪ್ರಶ್ನೆಗಳಿದ್ವು. ಅದರಲ್ಲಿ ಮೊದಲನೇದೇನಂತ ಅಂದ್ರೆ, ಕೇರಳ ಭೂ ಸುಧಾರಣಾ ಕಾಯ್ದೆಯ ಸಿಂಧುತ್ವ. ಕೇರಳ ಸರ್ಕಾರ ಏನ್ ಭೂ ಸುಧಾರಣಾ ಕಾಯ್ದೆಯನ್ನ ತಂದಿತ್ತಲ್ಲ, ಅದರ ಸಿಂಧುತ್ವ ಅದು ಸೂಕ್ತವೋ ಅಲ್ಲವೋ ಅನ್ನೋದನ್ನ. ಎರಡನೇದಾಗಿ, ಸಂಸತ್ತು ಎಷ್ಟರ ಮಟ್ಟಿಗೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬಹುದು, ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇವತ್ತು ಪಾರ್ಲಿಮೆಂಟ್ ಇದೆಯಲ್ಲ, ರಾಜ್ಯಸಭೆ ಮತ್ತು ಲೋಕಸಭೆ, ಎಷ್ಟರ ಮಟ್ಟಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಅನ್ನೋದನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡಲಾಗಿತ್ತು.
ಅದರ ಕುರಿತು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ಹಾಗೇನೆ ಮೂರನೇದಾಗಿ ಸಂವಿಧಾನದ ಮೂಲ ಸಂರಚನೆಯ ಪರಿಭಾಷೆ ಏನು, ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಏನು, ಅದರ ಮೂಲಾರ್ಥ ಏನು, ಅದರ ಒಳಾರ್ಥ ಏನು ಅನ್ನೋದನ್ನ ಇಲ್ಲಿ ಕೇಳಲಾಗಿತ್ತು. ಹಾಗೇನೆ ಈ ಒಂದು 3 ಪ್ರಶ್ನೆಗಳಿಗೋಸ್ಕರ ಒಂದನೇದು ಕೇರಳದ ಸರ್ಕಾರದ ಕಾನೂನು ಸರಿಯಾಗಿದೆಯಾ, ಎರಡನೇದು ಸಂಸತ್ತು ಎಲ್ಲಿವರೆಗೂ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಮೂರನೇದಾಗಿ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಮೂಲ ಸಂರಚನೆಯ ಪರಿಭಾಷೆ ಏನು, ಆದ್ರೆ ಏನ್ ಹಾಗಂದ್ರೆ ಅನ್ನೋದನ್ನ ಮೂರನ್ನು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಸರಿಯಾಗಿ ತಿಳಿಸಿ ಹೇಳ್ತು. ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಸುಪ್ರೀಂ ಕೋರ್ಟ್ ವಿಚಾರಣೆ ಸುಮಾರು 68 ದಿನಗಳಷ್ಟು ದೀರ್ಘಕಾಲ ವಿಚಾರಣೆ ನಡೀತು. 16 ವರ್ಷ ಹೋಗುತ್ತೆ ವಿಚಾರಣೆ, ಅದು ಗೊತ್ತು ನಮ್ಗೆಲ್ರಿಗೂ ಕೂಡ. ಇವತ್ತೊಂದು ಮನೆ ಜಗಳ ಆಗಿದ್ರು ಕೂಡ 10-20 ವರ್ಷ ಹೋಗುತ್ತೆ. ಆದ್ರೆ ಎಷ್ಟು ಬಾರಿ ವಿಚಾರಣೆ ಮಾಡ್ತಾರೆ ಅದನ್ನ ಕೋರ್ಟ್ ನಲ್ಲಿ? 1 ಸಾರಿ 2 ಸಾರಿ, ವರ್ಷಕ್ಕೆ 1 ಸಾರಿನೂ ಏನೋ ವಿಚಾರಣೆ ಮಾಡ್ತಾರೆ. ಆದ್ರೆ 68 ದಿನಗಳಷ್ಟು ಕಾಲ ದೀರ್ಘಕಾಲ ಚರ್ಚೆ ನಡೀತು ಅದ್ರ ಕುರಿತು ಕೋರ್ಟ್ ನಲ್ಲಿ. ವಕೀಲರು ವಾದಗಳನ್ನ ಮಂಡನೆ ಮಾಡಿದ್ರು. ಇದಕ್ಕಾಗಿ 13 ನ್ಯಾಯಮೂರ್ತಿಗಳನ್ನ ಒಳಗೊಂಡ ಅತಿ ದೊಡ್ಡ ನ್ಯಾಯಪೀಠವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ರಚನೆ ಮಾಡಲಾಗಿತ್ತು. 13 ನ್ಯಾಯಾಧೀಶರಿದ್ರು ಅದ್ರ ಕುರಿತು. ಒಂದೇ ಸಾಲಲ್ಲಿ ಕುಳಿತುಕೊಂಡಿದ್ರು ಅವ್ರು. ಇವತ್ತು ನಾವು ಕೋರ್ಟ್ ಅಲ್ಲಿ ನೋಡ್ತೀವಲ್ವಾ ಯೂಟ್ಯೂಬ್ ಗಳಲ್ಲಿ, ಒಬ್ಬರೇ ಕುಳಿತಿರ್ತಾರೆ, 2, 3, 5 ಜನ ಕುಳಿತಿರ್ತಾರೆ. ಹಾಗೆ 13 ಜನ ಕುಳಿತುಕೊಂಡಿದ್ರು ಅವತ್ತು ಆ ಒಂದು ಕೇಸ್ ವಿಚಾರಣೆಗೆ. ಆಲೋಚನೆ ಮಾಡಿ ಎಷ್ಟೊಂದು ಅದ್ಭುತವಾದಂತಹ ಪ್ರಕರಣ ಇದ್ದಿರಬಹುದು. ಇವೆರಡು ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲೇ ಇತಿಹಾಸವನ್ನ ಸೃಷ್ಟಿಸಿದಂತ ಅಂಶಗಳು. ಎಂತ ಲೈನ್ ನೋಡಿ, ಎಷ್ಟು ಚೆನ್ನಾಗಿದೆ ಅದು. ನೀವು ಬಳಸಬೇಕು ಈ ಲೈನ್ಗಳನ್ನ. ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲೇ ಇತಿಹಾಸವನ್ನ ಸೃಷ್ಟಿಸಿದಂತಹ ಅಂಶಗಳಿದು. 68 ದಿನಗಳ ಕಾಲ ಚರ್ಚೆ ನಡೀತು. 13 ಜನ ನ್ಯಾಯಾಧೀಶರು ಕೂಡ ಅದರಲ್ಲಿ ಕುಳಿತುಕೊಂಡಿದ್ರು. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ತನ್ನ ಪ್ರಜೆಗಳಿಗೆ ನೀಡಿರುವ ಸಾಮಾಜಿಕ, ಸೋಷಿಯಲ್, ಆರ್ಥಿಕ ಭದ್ರತೆಯ ಭರವಸೆಯನ್ನು ಈಡೇರಿಸುವುದಕ್ಕಾಗಿ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಹಕ್ಕು ಸಂಸತ್ತಿಗೆ ಇರುತ್ತದೆ. ನೋಡಿ, ಸಂವಿಧಾನದ ಪೀಠಿಕೆಯಲ್ಲಿ ಹೇಳಿದಂತೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಈಡೇರಿಸೋಕ್ಕಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋಕೆ ಹಕ್ಕು ಸಂಸತ್ತಿಗೆ ಇರುತ್ತದೆ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ಅಲ್ವಾ ಆ ಲ್ಯಾಂಡ್ ರಿಫಾರ್ಮ್ಗೆ ಒಪ್ಪಿಗೆ ಕೊಟ್ರು, ಅಂದ್ರೆ ಭೂ ಸುಧಾರಣೆಗೆ ತಿದ್ದುಪಡಿಯನ್ನ ಮಾಡೋಕೆ ಅವಕಾಶ ಮಾಡಿಕೊಟ್ರು. ಆದರೆ ಅಲ್ಲಿ ಹೇಳಿದ್ರು, ಆ ತಿದ್ದುಪಡಿಯು ಮೂಲ ಸಂರಚನೆಯನ್ನ ಬದಲಾವಣೆ ಮಾಡುವಂತೆ ಇರಬಾರದು, ಬೇಸಿಕ್ ಸ್ಟ್ರಕ್ಚರ್ ಅನ್ನ ಅಲ್ಲಿ ಬದಲಾವಣೆ ಮಾಡುವಂತೆ ಇರಬಾರದು. ಅಂದ್ರೆ ನಮ್ಮ ಜಾತ್ಯತೀತತೆಯನ್ನ, ಆಮೇಲೆ ಸಾಮಾಜಿಕ ಆರ್ಥಿಕ ಭದ್ರತೆಗಳನ್ನ ತಿದ್ದುಪಡಿ ಮಾಡುವಂತೆ ಇರಬಾರದು ಅನ್ನೋದನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು. ಹಾಗೇನೆ ಮುಂದೆ ಸಂವಿಧಾನ ಮೂಲ ಸಂರಚನೆ ಎಂಬುದಲ್ಲಿ ಯಾವ್ಯಾವ ಅಂಶವನ್ನ, ಸಂವಿಧಾನ ಸಂರಚನೆ ಅಂದ್ರೆ ಏನು, ಮೂಲ ಸಂರಚನೆ ಅಂದ್ರೆ ಏನು ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಅದರಲ್ಲಿ ಏನೇನ್ ಸೇರುತ್ತೆ ಅನ್ನೋದ್ರ ಬಗ್ಗೆ ಹಲವಾರು ತೀರ್ಪುಗಳಲ್ಲಿ ಅದು ಹೇಳ್ತಾ ಇದೆ. ನ್ಯಾಯಾಂಗದ ಶ್ರೇಷ್ಠತೆ, ಸುಪ್ರಿಮಸಿ ಆಫ್ ದ ಜುಡಿಷಿಯರಿ, ಕಾನೂನು ಪಾಲನೆ, ಲಾನ ಫಾಲೋ ಮಾಡೋದು, ನ್ಯಾಯಾಂಗದ ಸ್ವಾತಂತ್ರ್ಯ, ಇಂಡಿಪೆಂಡೆನ್ಸಿ ಆಫ್ ಜುಡಿಷಿಯರಿ, ಅಧಿಕಾರಗಳ ಪ್ರತ್ಯೇಕತೆ, ಸೆಪರೇಷನ್ ಆಫ್ ಪವರ್ಸ್, ಪ್ರಜಾಸತ್ತಾತ್ಮಕ ಆಳ್ವಿಕೆ ಅಂದ್ರೆ ಒಂದು ಡೆಮೋಕ್ರಸಿ, ಮುಕ್ತ ಹಾಗೂ ನ್ಯಾಯೋಚಿತ ಚುನಾವಣೆ, ಓಪನ್ ಅಂಡ್ ವಾಟ್ ವಿ ಕಾಲ್ ದಿಸ್ ನ್ಯಾಯೋಚಿತ, ಜಸ್ಟಿಸಬಲ್ ವಾಟ್ ವಿ ಕಾಲ್ ನ್ಯಾಯ. ನ್ಯಾಯ ಅಂತ ಅಂದ್ರೆ ಏನ್ ಕನ್ನಡದಲ್ಲಿ ನಾವೇನು ಇಂಗ್ಲಿಷ್ ನಲ್ಲಿ ಏನಂತೀವಿ, ನ್ಯಾಯ. ಓಕೆ, ಚುನಾವಣೆ ನ್ಯಾಯೋಚಿತ ಮತ್ತು ಮುಕ್ತವಾಗಿರ್ಬೇಕು ಚುನಾವಣೆ. ಹಾಗೇನೆ ಕಲ್ಯಾಣ ರಾಷ್ಟ್ರ ಸ್ಥಾಪನೆಯಂತಹ, ಕಲ್ಯಾಣ ರಾಷ್ಟ್ರ ಅಂತ ಅಂದ್ರೆ ಏನು, ವೆಲ್ಫೇರ್ ಸ್ಟೇಟ್ ಸ್ಥಾಪನೆಯಂತ ಸಂವಿಧಾನದ ಮೂಲ ಆಶಯಗಳಾಗಿರ್ಬೇಕು. ಇವುಗಳನ್ನ ತಿದ್ದುಪಡಿ ಮಾಡುವಂಗಿರಬಾರ್ದು. ಇವುಗಳು ಮೂಲ ಆಶಯಗಳು, ಇವುಗಳಿಗೆ ಧಕ್ಕೆ ಬರಬಾರ್ದಂತ ಹೇಳಿತ್ತು. ಹಾಗೇನೆ ಈ ತೀರ್ಪು ಹೊರಬಿದ್ದ 50 ವರ್ಷಗಳಲ್ಲಿ ಭಾರತ ಸಂವಿಧಾನವನ್ನು 60ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿಗಳನ್ನ ಮಾಡಲಾಗಿದೆ. ಭಾರತ ಸಂವಿಧಾನವನ್ನ 60ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಆದ್ರೆ ಅಲ್ಲಿ ಮೂಲ ಸಂರಚನೆಗೆ ಧಕ್ಕೆ ಆಗಿದೆಯೋ ಇಲ್ವೋ ಅಂತ ಹೇಳಿ 16 ಬಾರಿ ಪರೀಕ್ಷೆ ಮಾಡಿದೆ ಸುಪ್ರೀಂ ಕೋರ್ಟ್. ಮೂಲ ಸಂರಚನೆಗೆ ಧಕ್ಕೆ ಆಗಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿದೆ, ಆ ಒಂದು ತಿದ್ದುಪಡಿಯನ್ನ. ಹಾಗೇನೆ ಈ ತರ ಹಿಂದುಳಿದ ವರ್ಗಗಳಿಗೆ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮತ್ತು ಪದೋನ್ನತಿಗಳಿಗೆ ಮೀಸಲಾತಿ ಕಲ್ಪಿಸಿ ತಿದ್ದುಪಡಿ ಮಾಡಿದಾಗ ಆ ತಿದ್ದುಪಡಿಯು ಮೂಲ ಸಂವಿಧಾನದ ಮೂಲ ಸಂರಚನೆ ಬದಲಾಯಿಸುತ್ತದೆ ಎಂಬ ಕಾರಣಕ್ಕೆ ಅದನ್ನು ರದ್ದುಗೊಳಿಸಬೇಕೆಂದು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಲಾಗಿತ್ತು. ಅಂದ್ರೆ ಕೆಲವೊಂದು ಬಾರಿ ಒಬಿಸಿ ಮತ್ತೆ ಇಡಬ್ಲ್ಯೂಎಸ್ ಗಳಿಗೆ ರಿಸರ್ವೇಶನ್ ಕೊಟ್ಟಾಗ ಅದು ತಪ್ಪಂತ ಹೇಳಿ ಕೆಲವೊಬ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಯಾಕಂದ್ರೆ ಸಮಾನತೆ ಇಲ್ಲ, ಅಲ್ಲಿ ಸಂವಿಧಾನದಲ್ಲಿ ಸಮಾನತೆ ಹೇಳಿದೆ ಆದ್ರೆ ಇಲ್ಲಿ ಸಮಾನತೆ ಇಲ್ಲ ಅಂತ ಹೋಗಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರೆ ಕಲ್ಯಾಣ ರಾಷ್ಟ್ರ ನಿರ್ಮಾಣದ ಸಂವಿಧಾನದ ಆಶಯಕ್ಕೆ ಪೂರಕವಾಗಿದೆ. ಅಂದ್ರೆ ಯಾರು ಬಡವರಿದಾರೋ ಅವರನ್ನ ಮೇಲೆ ಎತ್ತಲಿಕ್ಕೆ ಈ ಒಂದು ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸಂವಿಧಾನದ ಸಂರಚನೆ ಬದಲಾಯಿಸದಂತೆ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ರೆ ನ್ಯಾಯಾಂಗದ ಪಾರಮ್ಯ ಸ್ವಾತಂತ್ರ್ಯವನ್ನ ಮೊಟಕುಗೊಳಿಸುವಂತಹ ತಿದ್ದುಪಡಿಗಳು ಯಾವಿದ್ವಲ್ಲ ಅವುಗಳೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ತೆಗೆದುಹಾಕಿದೆ. ಇದಕ್ಕೊಂದು ಉದಾಹರಣೆ ಅಂತ ಅಂದ್ರೆ ಜಾಕ್ ಅಂತ ಒಂದು ಬಂದಿತ್ತು, ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಟಿ ಅಂತ ಹೇಳಿ. ಅದನ್ನ ಸುಪ್ರೀಂ ಕೋರ್ಟ್ ತೆಗೆದುಹಾಕಿತ್ತು. ಯಾಕಂದ್ರೆ ಸರ್ಕಾರದವರು ಜಡ್ಜ್ಗಳನ್ನ ನೇಮಕ ಮಾಡೋ ಹಾಗಿಲ್ಲ. ನೀವು ನೇಮಕ ಮಾಡೋಕೆ ಆರಂಭ ಮಾಡಿದ್ರೆ ನೀವು ನ್ಯಾಯಾಂಗದ ಸ್ವಾತಂತ್ರ್ಯವನ್ನ ನೀವು ಕಸ್ಕೊಂಡ್ ಆಗತ್ತೆ ಅಂತ ಹೇಳಿದ್ರು.
ಹಾಗೇನೆ ಕೇಶವಾನಂದ ಭಾರತಿ ಅವರಿಗೆ ಸಂಬಂಧಿಸಿದ ತೀರ್ಪು ಬಂದ ನಂತರ 50 ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ಅನೇಕ ತೀರ್ಪುಗಳಲ್ಲಿ ತಳೆದ ನಿಲುವು ಸಂವಿಧಾನದ ಪರಮಾಧಿಕಾರವನ್ನ, ಭಾರತದ ಧರ್ಮ ನಿರಪೇಕ್ಷ ಸ್ವರೂಪವನ್ನ, ಧರ್ಮ ನಿರಪೇಕ್ಷ ಅಂದ್ರೆ ಜಾತ್ಯತೀತ, ಸೆಕ್ಯುಲರ್, ನೀವು ಸೆಕ್ಯುಲರ್ ಅಂದ್ರೆ ಜಾತ್ಯತೀತ ಅಂತಾನೂ ಬರೀಬಹುದು, ಧರ್ಮ ನಿರಪೇಕ್ಷ ಅಂತಾನೂ ಬರೀಬಹುದು, ಮತ್ತು ಪ್ರಜಾಸತ್ತಾತ್ಮಕ ಸ್ವರೂಪವನ್ನು ಕಾಪಾಡಿಕೊಂಡು ಬರಲು ಮತ್ತು ಸಂವಿಧಾನದ ಮೂಲ ಸಂರಚನೆಯ ಪರಿಕಲ್ಪನೆಯನ್ನು ವಿಸ್ತಾರಗೊಳಿಸಲು ನೆರವಾಗಿದೆ. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಚುಕ್ಕಾಣಿ ಹಿಡಿಯುವ ಎಲ್ಲ ನೇತಾರರು ಕೇಶವಾನಂದ ಭಾರತಿ ತೀರ್ಪಿನ ಅಂತರ್ಯವನ್ನ, ಸಂವಿಧಾನ ತಿದ್ದುಪಡಿಗಿರುವ ಮಿತಿಗಳನ್ನ ಅರಿತುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಲೇಖನ ಅಲ್ವಾ? ಈ ರೀತಿಯ ಲೇಖನಗಳನ್ನ ನೀವು ಓದಬೇಕು. ಅದರಿಂದ ನಿಮ್ಮ ಪದ ಭಂಡಾರ ವೃದ್ಧಿ ಆಗುತ್ತೆ, ಯಾವ ರೀತಿ ವಾಕ್ಯಗಳನ್ನ ಬರಿಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇಂತಹ ಮತ್ತೇನಾದ್ರೂ ಅದ್ಭುತವಾದಂತ ಲೇಖನಗಳಿದ್ರೆ ನಾನು ನಿಮಗೆ ವಿವರಿಸ್ತಾ ಹೋಗ್ತಾ ಇರ್ತೀನಿ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ. ಹಾಗೇನೆ ತುಂಬಾ ಕಡಿಮೆ ಬೆಲೆಗೆ IAS ಕೋಚಿಂಗ್ ಅನ್ನ ಪೂರ್ತಿಯಾಗಿ ಕೊಡ್ತಾ ಇದೀವಿ ಕನ್ನಡದಲ್ಲಿ, ಕನ್ನಡ IAS ಅಕಾಡೆಮಿ ವತಿಯಿಂದ. ಆದಷ್ಟು ಬೇಗ ಜಾಯ್ನ್ ಆಗಿ, ನಿಮ್ಮ ಸ್ನೇಹಿತರು ಕೂಡ ಜಾಯ್ನ್ ಆಗೋಕೆ ಹೇಳಿ. ಕನ್ನಡದಲ್ಲಿ IAS ಈಗ ಅತ್ಯಂತ ಸುಲಭವಾಗಿದೆ, ಸಾಧ್ಯವಾಗಿದೆ. ಆಲ್ ದಿ ಬೆಸ್ಟ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.